ಚಿಕ್ಕ ತಿರುಪತಿ ದೇವಾಲಯದ ಶೆಡ್ ಅನ್ನು ನೆಲಸಮ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ಶೆಡ್ ನೆಲಸಮ ಆಗಿರುವಂತಹದ್ದು. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ದೇವಸ್ಥಾನದಲ್ಲಿ ಪಂಚಾಯಿತಿಯ ಅಧಿಕಾರಿಗಳು ಈ ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಕೋರ್ಟ್ನಲ್ಲಿ ಇತ್ಯರ್ಥವಾಗುವ ಮುನ್ನವೇ ನೆಲಸಮ ಮಾಡಿದ್ದಕ್ಕೆ ಈಗ ದೂರು ಕೂಡ ಸಲ್ಲಿಕೆಯಾಗಿದೆ. ಅಟ್ಲೀಸ್ಟ್ ಒಂದಿಷ್ಟು ಸಮಯ ಕಾಲಾವಕಾಶವನ್ನಾದರೂ ಕೊಡಬೇಕಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಬುಲ್ಡೋಸರನ್ನು ನುಗ್ಗಿಸಿದ್ದು ಯಾಕೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಡೆಯ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಶೆಡ್ಡನ್ನು ನೆಲಸಮಗೊಳಿಸಲಾಗಿದೆ. ಎಲ್ಲ ಅಡ್ಡ ಆಗ್ತಾರಪ್ಪ ದೇವ್ರದ್ದು ಒಳಗೆ ಇರೋ ದಪ್ತಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಅಟ್ಲೀಸ್ಟ್ ಕಾಲಾವಕಾಶವನ್ನಾದರೂ ಕೊಡಬೇಕಿತ್ತು ಅಥವಾ ಅವರಿಗೆ ಮಾಹಿತಿ ತಿಳಿಸುವಂತಹ ಕೆಲಸವನ್ನಾದರೂ ಕೂಡ ಮಾಡಬೇಕಿತ್ತು. ಯಾಕಾಗಿ ಏಕಾಏಕಿ ಹೀಗೆ ನುಗ್ಗಿಸ್ಬಿಟ್ರು ಅಂತ ಪಂಚಾಯಿತಿ ಅಧಿಕಾರಿಗಳು? ಖಂಡಿತ ಪ್ರೇಮ್, ಅಭಿವೃದ್ಧಿಯ ದೃಷ್ಟಿಯಿಂದ ನೆಲಸಮ ಮಾಡಿದ್ದೇವೆ ಅನ್ನುವಂಥದ್ದು ಸದ್ಯ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಶೆಡ್ ಮತ್ತೆ ದೇವಾಲಯದ ಆಡಳಿತ ಮಂಡಳಿ ಮಧ್ಯೆ ವಿವಾದ ಹಲವು ವರ್ಷಗಳಿಂದ ಕೂಡ ನಡೆದು ಬರ್ತಾ ಇತ್ತು. ಅಂದ್ರೆ ಏನು, ಈ ಶೆಡ್ ನಲ್ಲಿ ದೇವಾಲಯದ ರಥೋತ್ಸವಕ್ಕೆ ಸಂಬಂಧಿಸಿದಂತ ಹಲವು ವಸ್ತುಗಳನ್ನ ಇಡಲಾಗಿತ್ತು. ಈ ಹಿಂದೆ ಕೂಡ ಅಧಿಕಾರಿಗಳು ಅವ್ರಿಗೆ ದೇವಾಲಯದ ಆಡಳಿತ ಮಂಡಳಿಯ ಗಮನಕ್ಕೂ ಕೂಡ ತಂದಿದ್ರು. ಅಂದ್ರೆ ಶೆಡ್ ಅನ್ನ ತೆರವುಗೊಳಿಸಿದ್ರೆ ಅಭಿವೃದ್ಧಿಗೆ ಜೊತೆಗೆ ದೇವಾಲಯಕ್ಕೆ ಸಾಕಷ್ಟು ಆದಾಯ ಬರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹಂಗಾಗಿ ದೇವಾಲಯದ ಶೆಡ್ ಅನ್ನ ತೆರವುಗೊಳಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಆಗಾಗ ಮಾಡಿದ್ರು. ಆದ್ರೆ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಶೆಡ್ ಅನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಓಕೆ, ಥ್ಯಾಂಕ್ ಯು.